ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಬೇ ಇಂದ ಶುರುವಾದರೆ, ಎ ಇಂದ ಶುರುವಾದರೆ, ಯೋ ಇಂದ ಶುರುವಾದರೆ, ಬ ಇಂದ ಶುರುವಾದರೆ, ಬಿ ಇಂದ ಶುರುವಾದರೆ, ಬು ಇಂದ ಶುರುವಾದರೆ, ಧ ಇಂದ ಶುರುವಾದರೆ, ಭ ಇಂದ ಶುರುವಾದರೆ, ಢ ಇಂದ ಶುರುವಾದರೆ ಅಥವಾ ಬೇ ಇಂದ ಶುರುವಾದರೆ, ಈ ಒಂದು 9 ಅಕ್ಷರಗಳಿಂದ ನಿಮ್ಮದೇನಾದ್ರು ಹೆಸರು ಶುರುವಾಗ್ತಾ ಇದೆ ಅಂತಾದರೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಸೊ ಬಹಳ ವಿನೂತನವಾಗಿರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ನಾನು. ಯಾರಿಗೆ ಅವರ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತು ಏನೂ ಗೊತ್ತಿಲ್ಲ, ಬರೀ ಹೆಸರು ಮಾತ್ರ ಗೊತ್ತು, ಅವರಿಗೂ ಸಹ ಆಸಕ್ತಿ ಇರ್ತದೆ ಜ್ಯೋತಿಷ್ಯದ ಬಗ್ಗೆ, ಭವಿಷ್ಯದ ಬಗ್ಗೆ. ಸೊ ಅದರಿಂದ ನಿಮಗೆ ಅನುಕೂಲವಾಗಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಿರುವಂಥವ್ರು, ಈ ಅಕ್ಷರಗಳಿಂದ ಹೆಸರು ಶುರುವಾಗುವಂಥವ್ರು ಭಾಳಷ್ಟು ಜನ ಇರಬಹುದು. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ರೆ ನಮ್ಮ ಈ ವಿಡಿಯೋ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನೇ ವಿಶೇಷ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನ್ನ ನೋಡ್ತಾ ಇರ್ತೇನೆ, ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ನೋಡಿ, ಈ ಮೇಲಿನ ಅಕ್ಷರಗಳು ನಿಮಗೇನು ಕಾಣ್ತಾ ಇದೆ, ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೇ ನೀವು ತುಂಬ ಕೋಪಗ್ರಸ್ತ ವ್ಯಕ್ತಿ ಆಗಿಬಿಡ್ತೀರಾ, ತುಂಬ ಸಿಟ್ಟಿನ ಮನುಷ್ಯ ಆಗಿಬಿಡ್ತೀರಾ, ಅಥವಾ ನಿಮ್ಮ ಸ್ನೇಹಿತರಿರಬಹುದು, ಬಾಳ ಸಂಗಾತಿ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಇನ್ನೊಬ್ಬರು ಇರ್ತಾರಲ್ಲ ಅವರು ತುಂಬ ಸಿಟ್ಟು, ತುಂಬ ಕೋಪ, ತುಂಬ ಸಿಡುಕು ನಿಮ್ಮ ಮೇಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಅನುಭವಕ್ಕೆ ಬರ್ತದೆ, ಯಾಕೆ ನನ್ನ ಫ್ರೆಂಡು ತುಂಬ ಸಿಟ್ಟು ಮಾಡ್ತದೆ ನನ್ನ ಮೇಲೆ, ಯಾಕೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ, ನನ್ನ ಬಾಳ ಸಂಗಾತಿ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಚಿಕ್ಕ ಪುಟ್ಟ ವಿಚಾರಕ್ಕೆ ನನ್ನ ಮೈ ಮೇಲೆ ಬೀಳ್ದು ಜಗಳ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಯಾಕೆ ಹಿಂಗಿರಲಿಲ್ವಲ್ಲ ಅವರು. ಸೊ ಅವರೆಲ್ಲ ಸಹ ನಿಮ್ಮ ಜಗಳ ಮನಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಥವಾ ನೀವೇ ಅವ್ರ ಮೇಲೆಲ್ಲ ಜಗಳ ಮಾಡ್ತಾ ಇರೋದು ಅವ್ರು ಹೇಳ್ತಾರೆ, ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿದ್ದಂಥ ವ್ಯಕ್ತಿ ನೀನು ಯಾಕೆ ಈ ರೀತಿ ಸಿಟ್ಟು ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಯಾಕೆ ಸಿಟ್ಟು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಬಹಳ ವಿಚಿತ್ರವಾಗಿರತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಆಗಿಬಿಡುತ್ತೆ ನಿಮಗದು. ಸೊ ಬಹಳ ಎಚ್ಚರಿಕೆಯಿಂದಿರಿ. ಇಡೀ ಆಗಸ್ಟ್ ತಿಂಗಳು ಇದೇ ಆಗಲಿದೆ, ಸಿಟ್ಟು, ಹಠ, ಈ ವಿಚಾರಗಳಲ್ಲಿ. ಇನ್ನೂ ಒಂದು ಹೇಳ್ತೇನೆ ನಾನು ನಿಮಗೆ, ದಯವಿಟ್ಟು ಈ ಅಕ್ಷರಗಳಿಂದ ನಿಮ್ಮ ಹೆಸರನ್ನು ಶುರುವಾಗುತ್ತೆ ಅಂದರೆ ದೂರ ಪ್ರಯಾಣ ಮಾಡಬೇಡಿ. ಆಕ್ಸಿಡೆಂಟ್ಸ್ಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಬೈಕಿಂದ ಬಿದ್ದೆ, ಕಾರಲ್ಲಿ ಮಾಡ್ಕೊಂಡೆ, ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ನೀರಿತ್ತು ನೋಡ್ಕೊಳ್ಳಿಲ್ಲ, ಎಣ್ಣೆ ಚೆಲ್ಲಿತ್ತು ನೋಡ್ಕೊಳ್ಳಿಲ್ಲ, ಜಾರು ಬಿದ್ದೆ, ಕೈ ಉಣ್ಕೋಯ್ತು, ಕಾಲು ಮುರಿದೋಯ್ತು, ಮತ್ತೊಂದಾಯಿತು, ಇನ್ನೊಂದಾಯಿತು, ಗಾಯ ಆಯಿತು, ಈ ಥರ ಆಕ್ಸಿಡೆಂಟ್ಸ್ಗಳು ಮಾಡಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಅದರಿಂದ ಪ್ರಯಾಣಾದಿಗಳು ಮಾಡಬೇಡಿ. ಅದು ನೀವೇ ವಾಹನ ಚಾಲನೆ ಮಾಡ್ಕೊಂಡಂತೂ ಅಸಲು ಮಾಡಬೇಡಿ ಅಂತ ಹೇಳ್ತೇನೆ. ಅದು ಆಗಸ್ಟ್ 15ನೇ ತಾರೀಕಿನ ನಂತರ ತಂದೆಯವರೊಟ್ಟಿಗೂ ಸ್ವಲ್ಪ ಜಗಳ ಮನಸ್ತಾಪಗಳಾಗಬಹುದು. ಸೊ ಅಥವಾ ತಂದೆಯವರ ಆರೋಗ್ಯ ಹಾಳಾಗಬಹುದು. ಸೊ ತಂದೆಯವರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು, ತಂದೆಯವರಿಗೆ ಹೆಚ್ಚಿನ ಸಹಾಯವನ್ನು ಮಾಡಬೇಕು, ತಂದೆಯವರ ಹೆಚ್ಚಿನ ಸೇವೆ ಮಾಡಬೇಕು ತಂದೆಯವರಿಗೆ. ಸೊ ಇದರ ಬಗ್ಗೆಯೂ ಸಹ ಬಹಳ ಗಮನವಿಟ್ಟು ನೀವು ವಿಚಾರಗಳನ್ನು ಮಾಡಬೇಕಾಗತ್ತೆ. ಸಾಲ ಸಿಗಲ್ಲ. ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಾಲ ಸಿಗಲ್ಲ. ನೀವೇ ಹೊರಗಡೆ ಕೊಟ್ಟು ಸಾಲ ಮರುಪಾವತಿ ಆಗುತ್ತಾ? ಅದು ಆಗಲ್ಲ. ಸಾಲದ ವಿಚಾರದಲ್ಲಿ ದೊಡ್ಡ ಬಿಗ್ ಝೀರೋ ಆಯ್ತಲ್ವ, ನಿಮಗೂ ಸಿಗಲ್ಲ, ನೀವು ಕೊಟ್ಟಿದ್ದು ವಾಪಸ್ ಬರಲ್ಲ. ಬಹಳ ಚಿಂತಾಕ್ರಾಂತ ವಿಚಾರ ಸಾಲಗಳ ವಿಚಾರದಲ್ಲಿ. ಪಾಸಿಟಿವ್ ಏನು ಅಂತಂದರೆ ಶತ್ರುಗಳು ಯಾರು ನಿಮ್ಮನ್ನು ತುಳಿಲಿಕ್ಕಾಗಲ್ಲ. ಶತ್ರುತ್ವ ಜಗಳ ಏನೇ ಮಾಡಲಿ ನೀವು ನಿಮ್ಮ ಸ್ಟ್ರಾಂಗ್ ಇದು ಹಾಗೆ ಇರ್ತದೆ, ಅದೊಂದು ತೊಂದರೆ ಇಲ್ಲ. ಬಟ್ ಬಿಸ್ನೆಸ್ಸಲ್ಲಿ ಲಾಸ್ ಇದೆ. ನೀವು ಬಿಸ್ನೆಸ್ ದಯವಿಟ್ಟು ಮಾಡಬೇಡಿ. ಅದು ಶೇರ್ ಮಾರ್ಕೆಟ್ ಕಡೆ ಅಂತೂ ನೀವು ತಲೆನೇ ಹಾಕಬೇಡಿ. ಶೇರ್ ಮಾರ್ಕೆಟು ನಿಮಗೆ ದೊಡ್ಡದಾಗಿರ್ತಕ್ಕಂಥ ನಷ್ಟವನ್ನು, ದೊಡ್ಡದಾಗಿರ್ತಕ್ಕಂಥ ದುಃಖವನ್ನು ಶೇರ್ ಮಾರ್ಕೆಟೇ ಕೊಡುತ್ತೆ. ಈ ಅಕ್ಷರಗಳಿಂದ ನಿಮ್ಮ ಹೆಸರೇನಾದ್ರು ಶುರುವಾಗೋದಾಗಿದ್ದರೆ ಸೊ ದಯವಿಟ್ಟು ಶೇರ್ ಮಾರ್ಕೆಟ್ ಕಡೆ ತಲೆ ಹಾಕ್ಲಿಕ್ಕೆ ಹೋಗ್ಬಿಡಿ. ಬಿಟ್ಟರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಅಕ್ಷರಗಳೆಲ್ಲ ನಿಮ್ಮ ಹೆಸರು ಶುರುವಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಲಾಸನ್ನು ಎದುರಿಸಲಿಕ್ಕೆ ಫುಲ್ಲು ರೆಡಿ ಆಗಿಬಿಡ್ಬೇಕು, ನೀವು ಮಾನಸಿಕವಾಗಿ ರೆಡಿ ಆಗಿಬಿಡ್ಬೇಕು. ಸೊ ಲಾಸನ್ನು ಎದುರಿಸ್ಲಿಕ್ಕೋಸ್ಕರ ಏನೇ ಆಗಲಿ ಇಂಪಾರ್ಟೆಂಟ್ ಚೆನ್ನಾಗಿರ್ತಕ್ಕಂಥ ವಿಚಾರ, ಈ ಹೆಸರಿನ ಅಕ್ಷರಗಳೇನಾದ್ರು ನಿಮ್ಮ ಹೆಸರು ಶುರುವಾಗುತ್ತೆ. ನೀವು ಮದುವೆ ಆಗಿರುವ ವಿವಾಹಿತ ಸ್ತ್ರೀ ಅಂತಂದರೆ ನಿಮಗೆ ಯಜಮಾನರ ಆರೋಗ್ಯ ಅಂತೂ ಖಂಡಿತ ಸರಿ ಹೋಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇದೆ, ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಬಟ್ ಯಜಮಾನರ ಜೊತೆಗಿನ ಜಗಳ ಮನಸ್ತಾಪಗಳು ಹಾಗೇ ಇರುತ್ತೆ, ಅವರ ಆರೋಗ್ಯ ಸರಿ ಹೋಗುತ್ತೆ. ಸೊ ವ್ಯತ್ಯಾಸ ಇದೆ, ಅದರಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಆಯ್ತಲ್ವ.
ಅಲ್ವಾ. ಸೊ ಉದ್ಯೋಗದ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ. ಸೊ ದಯವಿಟ್ಟು ಹೇಳ್ತೇನೆ ನಾನು, ಏನು ಜಾಬ್ ಇದೆ ಅದು ನಡ್ಕೊಂಡು ಹೋಗಲಿ. ನಂಗೆ ಸ್ಯಾಲ್ರಿ ಹೇಗೆ ಬೇಕು, ನಂಗೆ ಪ್ರಮೋಷನ್ ಬೇಕು, ನಂಗೆ ಅದು ಬೇಕು, ನಂಗೆ ಆ ಸವಲತ್ತು ಬೇಕು, ಏನೂ ಕೇಳೋಕ್ಕೆ ಹೋಗ್ಬಿಡಿ. ಸೈಲೆಂಟಾಗಿದೆ. ಆಗಸ್ಟ್ ತಿಂಗಳಲ್ಲಿ ನಿಮ್ದು ಏನೂ ಬೇಡಿಕೆನೇ ಇಲ್ಲ. ಎಲೆ ಮರೆ ಕಾಯ್ತಾರೆ ಇದು ಬಿಡಿ ಜಾಬಲ್ಲಿ. ಹೇಳ್ತೀನಿ ನಾನು, ಮೊದಲೇ ಹೇಳ್ತಾ ಇದ್ದೀನಿ ಈ ವಿಚಾರವನ್ನು. ಅಲ್ಲೇ ಜಾಬಲ್ಲೇ ಗುರಿ ಕಾಣ್ತಾ ಇರ್ತಕ್ಕಂಥದ್ದು ಪ್ರಾಬ್ಲಮ್ಮು. ಗುರುಬಲ ಒಂದು ಇದ್ದುಬಿಟ್ಟಿದ್ರೆ, ಪಡ್ಕೊಂಬಿಟ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿ ಪರ್ವದಿನ, ಪವರ್ಫುಲ್ ದಿನ, ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದು ಸಹ ನೀವು ತಿಳ್ಕೊಳ್ಬೇಕು. ನೋಡಿ, ಮೇಲಿನ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುವಂಥದ್ದು. ಅದರಿಂದ ನಿಮಗೆ ಗುರುಬಲದ ಅವಶ್ಯಕತೆ ಜಾಸ್ತಿ ಇರ್ತದೆ, ಗುರುವಿನ ಅನುಗ್ರಹದ ಅವಶ್ಯಕತೆ ಜಾಸ್ತಿ ಇರ್ತದೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ ಗೊತ್ತಾ? ಗುರುಪೂರ್ಣಿಮಾ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಮಹಾ ಗುರುಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ವಿಶೇಷ ಪರ್ವ ದಿನ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಹವನ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗುರು ಪೂರ್ಣಿಮೆ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸ್ಪೀಡ್ ಪೋಸ್ಟಲ್ಲಿ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ನಾನು ಮಹಾರಾಷ್ಟ್ರದ ನರಸೋಬಾವಾಡಿ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಗುರು ಸನ್ನಿಧಾನಕ್ಕೆ ನಾನೇ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು, ಅಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿಕೊಂಡು, ಅಲ್ಲಿ ಸಂಗಮ ಇದೆ, ಪಂಚಗಂಗಾ ಸಂಗಮ ಇದೆ, ಆ ಸಂಗಮದಲ್ಲಿಯೂ ಸಹ ಅದನ್ನು ಎನರ್ಜೈಸ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಪುನಃ ಈಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ಹಾಗೂ ಗುರು ದತ್ತಾತ್ರೇಯ ಹೋಮವನ್ನದಲ್ಲಿಯೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ಸೂಕ್ತ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ನಿಮ್ಮ ಅದು ಏನೂ ಗೊತ್ತಿಲ್ಲ ಗುರುಗಳೇ, ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು, ಏನೂ ತೊಂದರೆ ಇಲ್ಲ, ನಿಮ್ಮ ಹೆಸರಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ, ನನಗೆ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸ್ಕೊಟ್ಟು ಈ ವಿಡಿಯೋನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗುರುಪೂರ್ಣಿಮೆಯ ಪರ್ವ ದಿನದಂದು ನಾನೇ ಖುದ್ದು ಸ್ವತಃ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಕ್ಸ್ಟ್ರಾ ಏನೂ ಚಾರ್ಜಸ್ ಇಲ್ಲ. ಹೋಮದ ಚಾರ್ಜಸ್ ಅಲ್ಲ, ಇದೆಲ್ಲದೂ ಸಹ ಬಂತು. ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ, ಎಲ್ಲ ಹೋಮಗಳು ಜೊತೆಗೆ ಕನಕ ಪುಷ್ಯರಾಗ ರತ್ನ ಜೊತೆಗೆ ಪೋಸ್ಟಲ್ ಚಾರ್ಜಸ್ಸು ಎಲ್ಲವೂ ಬಂತು. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ನೀವು ಬೇಕಾದ್ರೆ ಅದನ್ನು ಉಂಗುರ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ಡಾಲರ್ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ನೀವು ಹಾಗೆ ಈ ಬಾಕ್ಸನ್ನು ಹಾಗೆ ಇಟ್ಕೊಳ್ಬಹುದು. ಯಾಕೆಂದರೆ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ತುಂಬ ಕಾಸ್ಟ್ಲಿ. ಅದು ಈಗಂತೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಅಂತಹ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡದೆ ನಮ್ಮ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ತುಂಬ ಲಿಮಿಟ್ ಆಗಿದೆ. ದಯವಿಟ್ಟು ಬೇಗ ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.